ಪಾರ್ಟಿ ನಾನೇ ಎಲ್ಲ ಅಂತಿದ್ದ ಯತ್ನಾಳ್ಗೆ ಗೇಟ್ ಪಾಸ್ ಕೊಡಲಾಗಿದೆ. ಉಚ್ಚಾಟನೆಗೊಂಡ ಶಾಸಕ ಯತ್ನಾಳ್ ಮುಂದಿನ ನಡೆಯೇನು? ಹಿಂದೂ ಹುಲಿ ವಿರುದ್ಧ ಇಂತಹ ಖಡಕ್ ನಿರ್ಧಾರ ಕೈಗೊಂಡಿದ್ಯಾಕೆ? ಅದು ಈ ಸಂದರ್ಭದಲ್ಲಿ ಆ ಮೂರು ಕಾರಣಗಳಿಂದಲೇ ಯತ್ನಾಳ್ ಉಚ್ಚಾಟನೆ ಆಯ್ತಾ? ಯಾವುದು ಆ ಮೂರು ಕಾರಣ? ಉಚ್ಚಾಟನೆ ಹಗ್ಗ ಬಿಗಿದಿದೆ ಇದೀಗ ಹೈಕಮಾಂಡ್. ಇದೇನು ಹೊಸದೇನಲ್ಲ. ಒಂದ್ ಕಡೆ ಈಗಾಗಲೇ 3 ಬಾರಿ, ಅಂದ್ರೆ ಇದು ಸೇರಿ 3 ಬಾರಿ ಉಚ್ಚಾಟನೆ ಆಗಿರುವಂಥದ್ದು. 2009ರಲ್ಲೂ ಕೂಡ ಉಚ್ಚಾಟನೆ ಆಗಿತ್ತು, 2016ರಲ್ಲೂ ಕೂಡ ಉಚ್ಚಾಟನೆ ಆಗಿತ್ತು. ಈಗ ಇದು 3ನೇ ಬಾರಿ ಉಚ್ಚಾಟನೆ ಆಗ್ತಾ ಇರೋದು. ಹಾಗಾಗಿ ಒಂದ್ ಕಡೆ ಇದೇನು ಹೊಸದೇನಲ್ಲ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಯತ್ನಾಳ್ ಬಂಡಾಯದ ಹಾದಿ ಹಿಡಿದಿದ್ರು. ಕಳೆದ ಬಾರಿ 2 ಬಾರಿ ನೋಟಿಸ್ ಅನ್ನ ಕೂಡ ಕೊಡಲಾಗಿತ್ತು. 2 ಬಾರಿ ನೋಟಿಸ್ ಕೊಟ್ಟರು ಕೂಡ ಬಹಿರಂಗವಾಗಿ ಹೇಳಿಕೆ ಕೊಡುವಂತಹ ಕೆಲಸವನ್ನ ಮಾಡ್ತಾ ಇದ್ರು. ಪಕ್ಷಕ್ಕೆ ಡ್ಯಾಮೇಜ್ ಆಗುವಂತಹ ಕೆಲಸಗಳನ್ನ ಯತ್ನಾಳ್ ಮಾಡ್ಕೊಳ್ತಾ ಬಂದಿದ್ದಾರೆ. ಡೇವನ್ನಿಂದಲೂ ಕೂಡ ಅವರ ಮನವೊಲಿಸುವಂತಹ ಪ್ರಯತ್ನಗಳು ಸಾಕಷ್ಟು ಬಾರಿ ಆಗಿದೆ. ಆದರೂ ಕೂಡ ಅದ್ಯಾವುದಕ್ಕೂ ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ ಯತ್ನಾಳ್ ಅವರು. ಸೊ ಕಳೆದ ಬಾರಿ ನೋಟಿಸ್ ಕೊಟ್ಟಂತಹ ಸಂದರ್ಭದಲ್ಲೇ ಕೂಡ ಮಾತುಗಳು ಕೇಳಿ ಬಂದಿತ್ತು, ಉಚ್ಚಾಟನೆ ಆಗ್ತಾರೆ ಯತ್ನಾಳ್ ಅಂತ ಹೇಳಿ. ಬಟ್ ಆದರೆ ಕಾದು ನೋಡುವ ತಂತ್ರಕ್ಕೆ ಮೊರೆ ಹೋದಂತಹ ಹೈಕಮಾಂಡ್ ಸುಮ್ಮನಾಗಿತ್ತು. ನೋಟಿಸನ್ನು ಕೊಟ್ಟಂತಹ ಸಂದರ್ಭದಲ್ಲಿ 72 ಗಂಟೆಗಳ ಒಳಗೆ ಉತ್ತರವನ್ನು ಕೊಡಬೇಕು ಅಂತ ಹೇಳಿ 2ನೇ ಬಾರಿ ನೋಟಿಸ್ ಕೊಟ್ಟಂತಹ ಸಂದರ್ಭದಲ್ಲಿ ಸಮಯ ನಿಗದಿ ಕೂಡ ಮಾಡಿತ್ತು. ಆಗ ಅವರು ರಿಯಾಕ್ಟ್ ಮಾಡಿದಂತಹ ರೀತಿ ಹೈಕಮಾಂಡ್ಗೆ ತಲೆನೋವಾಗಿ ಪರಿಗಣಿಸ್ತು. ಅದನ್ನು ಅವರು ಸಮರ್ಥನೆ ಕೂಡ ಮಾಡಿಕೊಂಡಿದ್ರು. ಸೊ ಹಾಗಾಗಿ ಹೈಕಮಾಂಡ್ ಕಾದು ನೋಡುವ ತಂತ್ರಕ್ಕೆ ಮೊರೆ ಹೋಗಿ ಈಗ ಈ ಒಂದು ನಿರ್ಧಾರವನ್ನು ಕೈಗೊಂಡಿದೆ. ಫೆಬ್ರವರಿ 10ರಂದು ಯತ್ನಾಳ್ಗೆ ನೋಟಿಸ್ ಕೊಡಲಾಗಿತ್ತು. ಸೊ ಆ ನೋಟಿಸನ್ನು ಕೂಡ ಅವರು ಸಮರ್ಥಿಸಿಕೊಂಡಿದ್ರು. ಇನ್ನು ಕಳೆದ 15 ದಿನಗಳ ಹಿಂದೆಯೂ ಕೂಡ ಒಂದು ಕಡೆ ಯತ್ನಾಳ್ ಉಚ್ಚಾಟನೆ ಆಗತ್ತೆ ಅಂತ ಹೇಳಿ ಯಡಿಯೂರಪ್ಪನವರು ಉಭಯ ಕುಶಲೋಪರಿ ನಡೆಯುವಂತಹ ಸಂದರ್ಭದಲ್ಲಿ ಮಾತನಾಡಿದ್ರಂತೆ. ಯಾರ ಜೊತೆ? ಎಸ್.ಟಿ. ಸೋಮಶೇಖರ್ ಅವ್ರ ಜೊತೆ ಮಾತನಾಡಿದ್ರಂತೆ. ಎಸ್.ಟಿ. ಸೋಮಶೇಖರ್ ಅವರ ಮಗನ ಮದುವೆಗೆ ಅಂತ ಹೇಳಿ ಇನ್ವಿಟೇಷನ್ ಕೊಡೋಕ್ಕೆ ಹೋದಂತಹ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಆಗಲೇ ಹೇಳಿದ್ರಂತೆ, ಸೊ ಯತ್ನಾಳ್ರವರ ವಿರುದ್ಧ ಕ್ರಮ ತೆಗೆದುಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇದೆ, ಉಚ್ಚಾಟನೆ ಆಗುವ ಸಾಧ್ಯತೆ ಇದೆ ಅಂತ ಕೂಡ ಹೇಳಿದ್ರಂತೆ. ಶಾಸಕ ಯತ್ನಾಳ್ ಉಚ್ಚಾಟನೆ ನಿರ್ಧಾರಕ್ಕೆ ಕಾರಣಗಳೇನು? ಯತ್ನಾಳ್ ವಿರುದ್ಧ ಖಡಕ್ ನಿರ್ಧಾರ ಕೈಗೊಂಡಿದ್ಯಾಕೆ ಹೈಕಮಾಂಡ್? ಪಕ್ಷ ವಿರೋಧಿ ಹೇಳಿಕೆ ನೀಡಿದ್ದು ಯತ್ನಾಳ್ಗೆ ಮುಳುವಾಯ್ತಾ? ಯಡಿಯೂರಪ್ಪ ಕುಟುಂಬದ ವಿರುದ್ಧ ಸಮರ 2ನೇ ಕಾರಣ ಇದು. ಕಾಂಗ್ರೆಸ್ ಹನಿ ಟ್ರ್ಯಾಪ್ ಪ್ರಕರಣವನ್ನ ಸದನದಲ್ಲಿ ಪ್ರಸ್ತಾಪಿಸಿದ್ದು ಕೂಡ ಇದಕ್ಕೆ ಕಾರಣ ಅಂತ ಕೂಡ ಹೇಳಲಾಗ್ತಾ ಇದೆ. ಈ ಕಾರಣಗಳಿಂದ ಉಚ್ಚಾಟನೆಯನ್ನ ಬಿಜೆಪಿ ಹೈಕಮಾಂಡ್ ಮಾಡಿದೆ. ತನ್ನ ಮೇಲೆ ತಾನೇ ಕಲ್ ಎತ್ತಾಕೊಂಡ್ರ ಅನ್ನುವಂತಹ ಪ್ರಶ್ನೆಗಳು ಕೂಡ ಇಲ್ಲಿ ಕಾಡೋದಕ್ಕೆ ಶುರುವಾಗ್ತಾ ಇದೆ. ಸೊ ಹಿಂದಿನ ಬಿಜೆಪಿ ಸರ್ಕಾರದಲ್ಲಿ BS ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಾಗಿನಿಂದಲೂ ಕೂಡ ಅವರ ವಿರುದ್ಧ ಸತತ ವಾಗ್ದಾಳಿಯನ್ನು ನಡೆಸಿಕೊಂಡು ಬಂದಿದ್ದಾರೆ ಯತ್ನಾಳ್. ವಿಜೇಂದ್ರ ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯಾದ ಬಳಿಕ ಸತತವಾಗಿ ಅವರ ವಿರುದ್ಧ ಬಹಿರಂಗ ಹೇಳಿಕೆ ಕೊಡ್ತಾ ಇದ್ದಾರೆ. ಭಿನ್ನಮತೀಯ ಚಟುವಟಿಕೆಯನ್ನ ಮಾಡ್ಕೊಂಡು ಬಂದಿದ್ದಾರೆ. ಪಕ್ಷದ ವಿಷಯ ಆಂತರಿಕ ಚರ್ಚಿಸಿ ಬಹಿರಂಗ ಚರ್ಚೆ ಮೂಲಕ ಪಕ್ಷಕ್ಕೆ ಮುಜುಗರ ತರಬೇಡಿ ಅಂತ ಅಂದ್ರೂ ಕೂಡ ಮಾತು ಕೇಳದೆ ಮೊಂಡಾಟವನ್ನ ಮುಂದುವರಿಸಿದ್ರು. ಈ ಬಗ್ಗೆ ನೋಟಿಸ್ ಕೊಟ್ಟರು ಕೂಡ ತಮ್ಮ ವರ್ತನೆಯನ್ನ ಸಮರ್ಥಿಸಿಕೊಂಡು ಪಕ್ಷದ ಹೈಕಮಾಂಡ್ ಕೆಂಗಣಿಗೆ ಯತ್ನಾಳ್ ಗುರಿಯಾಗಿದ್ದಾರೆ. ಭಿನ್ನಮತ ಮುಂದುವರಿಯೋದಕ್ಕೆ ಬಿಟ್ರೆ ಪಕ್ಷಕ್ಕೆ ಇನ್ನಷ್ಟು ಹಾನಿ ಅಂತ ಹೇಳಿ ಉಚ್ಚಾಟನೆಯ ಶಿಕ್ಷೆಯನ್ನ ಕೊಟ್ಟಿದೆ ಇದೀಗ ಹೈಕಮಾಂಡ್. ಅದು ಕೂಡ ಕಠಿಣ ಶಿಕ್ಷೆಯನ್ನ ಪ್ರಕಟಿಸಿದೆ ಹೈಕಮಾಂಡ್. ಇಂಥದ್ದೊಂದು ದಿಢೀರ್ ಶಿಸ್ತು ಕ್ರಮದ ಮೂಲಕ ಭಿನ್ನಮತೀಯ ಚಟುವಟಿಕೆ ನಡೆಸಿದ್ರೆ ಪಕ್ಷದ ನಾಯಕತ್ವ ಸುಮ್ಮನಿರಲ್ಲ ಅಂತ ಬಂಡಾಯ ನಾಯಕರಿಗೆ ಸಂದೇಶವನ್ನ ರವಾನೆ ಮಾಡ್ದಂಗಿದೆ ಹೈಕಮಾಂಡ್.